ಪಾಪಂ ಕರಿತುಂಡಂ ಸಣಿಪಾಶ ಶೋಭಿತಕರಂ ಪಾಪೋ ಅವಿಧ್ವಂಸಕಂ ವರವಿಪ್ನೂಠ ವಿನಾಶಕಾಗ್ನಿ ಸದೃಶಂ ಕೈಲಾಸ ಪದ್ಮಂಚರಂ ನಿರತಂತಾ ನಿರಲೀಗಲೆನ್ನ ಮನದೋಳು ದ್ವೈಮಾತುರಂ ಧರೆಯೋಳ ಸೋಪಿಪ ಪಂಬೆಲಾಕಪುರದೋಳು ವಾಸಿಷ್ಠ ಗೋತ್ರೋದ್ಭವಂ ವರದೇವಾತ್ಮದ ಸಂತ ಮಾನಿತ ಗಣೇಶ ಉಪಾಸಕಂ ದೀವಿತಂ ಭರದಿಂದೀಶರ ಚಿತ್ತವೃತ್ತಿಮದಂ ತಾನಿಡಲು ಗ್ರಂಥಂ ಬರೆದಂ ಕನ್ನಡ ಭಾಷೆಯೋಳು ಹರುಷದೆಂಬ ಜ್ಞಾನಸಿಂಧು ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಖಂಡಾಂಡ ಪಿಂಡಾಂಡ ಅಖಂಡ ಇದ್ದನ ಜಗದಗ ತಾ ಭಂಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಬ್ರಹ್ಮ ಪರಂಜ್ಯೋತಿ ಪರ ಶಿವನಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ಪರಶಿವನ ರುದ್ರಾವತಾರಿಯಾದ ದುಷ್ಟರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನ ಮಾಡಿ ಭಕ್ತರನ್ನ ಉದ್ಧಾರ ಮಾಡಿ ಸಾಲ ಸತ್ತಿಗೆ ಮೇಲ ಕಂಬಳಿ ಒಡ್ಡಿವಾಲಗ ಜಂಗಜಾಲಕಿ ಮುಚ್ಚಿನ ಪಲ್ಲಕ್ಕಿ ಕಂಚಿನ ಕೈತಾಳ ಮಾಯಮೂರ್ತಪ್ಪ ಚಿಗುರ ಥಳಿ ಸೂರ್ಯಪಾನ ಅಡ್ಡು ಪಲ್ಲಕ್ಕಿ ಪಂಚಗಂಟಿ ಸಂಕದ ಉಪಾರ್ತಿ ನಿಚ್ಚಳ ಕಂಕಣ ಕಟ್ಟಿ ನಿಚ್ಚಳ ಕಂಕಣ ಬಿಚ್ಚಿ ಹಸಿ ಪತ್ರಿ ಬಿಸಿ ಬಾನ ನಂದಾದೇವಿಗೆ 2 ಹೊತ್ತ ಪೂಜಿ ಮರ್ತ್ಯಲೋಕದೊಳಗ ಮುತ್ತಿನ ಪಲ್ಲಕ್ಕಿಯೊಳಗ ಹಗಲ ಡ್ಯೂಟಿಗೆ ಹಚ್ಚಿ ಮೆರೆಯುವಂತ ನನ್ನಪ್ಪ ಬೀರದೇವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ನನ್ನ ಗುರು ಬೀರಲಿಂಗೇಶ್ವರನ ಪರಮನ ಶಿಷ್ಯನಾಗಿರುವಂತ ಸಿಡಾಣ ದೇವರ ಸಿತ್ತ ಮಗ ಕುನೂರು ದೇವರ ಪ್ರಧಾನಿ ಹರಿಯಾಳ ಹರನಾಳ ಹರಿಚಂದಾಳ ನಾಳ ಸಿದ್ದಪ್ಪನಿಗೂ ಅನಂತ ಕೋಟಿ ಸಲ್ಲಿಸು ಮಳಿ ಕೀಲ ಬೆಳಿ ಕೀಲ ಬಂಜಿ ತೊಟ್ಲ ವರಿವಿನ ಕಂಬಳಿ ವರಸಾದ ಗಂಟ ಕೈಲಾಸದಿಂದ ಭೂಲೋಕಕ್ಕೆ ಬಂದು ಮಾನವರ ಸಲುವಾಗಿ ತನ್ನ ಪಂಚಭೂತದ ಶರೀರ ಮಾಟ ನಾಡನಿಗೂ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ 7 ಪಾತಾಳದೊಳಗೆ ನಮಗೆ ಎಬಸಿ ಹಾಲು ಮತಕ್ಕೆ ವಾರ ಮಾಡಿದಂತ ಉಂಡಾಡಿಗೌಡ ಪದಮಗೊಂಡು ಪ್ರಣಾಮಗಳನ್ನು ಸಲ್ಲಿಸಿ ಆ ಕುಲ ಈ ಕುಲ ಅನ್ನದೇ ಯಾರ್ಯಾರೋ ಹೇಳ್ತಾರೆ ಶ್ರೀಮಂತ ಬಲ್ಲಿ ಪಾಕಿ ಸೋಮನಾಥ ಲಿಂಗದಾಗ ಹುಟ್ಟ್ಯಾನ ರೇವಣ ಸಿದ್ಧಾರ್ಥ ಹೇಳ್ತಾರಲ್ರಿಪ್ಪ ಏನಪ್ಪ ಅದಕ್ಕೆ ಇರ್ಲಿ ಅವರು ಹೆಂಗೆ ಹೇಳ್ತಾರೆ ಹೇಳಿ ಹೋಗಿ ಅವ್ರ ಆಗ್ಯಾವ ಆದ್ರೆ ರೇವಣ ಸಿದ್ದೇಶ್ವರ ಶುದ್ಧ ಹಾಲು ಮತದವ ಅವ ಶುದ್ಧ ಅವರ ತಂದೆ ಶಾಂತ ಮುತ್ತಯ್ಯ ತಾಯಿ ಮಾದೇವಿ ಅವರು ಹೊಟ್ಟಿಲೆ ಕೊಲ್ಲಿ ಪಾಕಿ ಜಂಗಲದೊಳಗ ಕುರಿ ಕಾಯ್ಕೊತ ಅವ್ರ ತಾಯಿ ತಂದೆ ವಾದಕ್ರು ಆ ಜಂಗಲದೊಳಗ ಆ ರೇವಣ ಸಿದ್ದೇಶ್ವರ ಮಹಾದೇವಿಗೆ 9 ತಿಂಗಳು 9 ದಿವಸ ತುಂಬಿದ್ದು ಅಂತ ಪ್ರಸಂಗದೊಳಗ ಮಾಡ ಮುಡಲ ಮಿಂಚ ಗತ್ತರಣಿ ಮಡಿಯದ್ದು ಕಾಡು ಜಂಗಲದೊಳಗ ಕುರಿ ತರ್ಬಿದ್ದ ಶಾಂತ ಮುತ್ತಯ್ಯ ಅಂತ ಶಾಂತ ಮುತ್ತಯ್ಯ ಎಲ್ಲಿ ಮಾಡಿ ತಿಳ್ಕೊಂಡು ಅವಾಗ ಕಾಡು ಜಂಗಲ ಕೊಲ್ಲಿಪಾಕಿ ಸೋಮನಾಥ ಲಿಂಗದ ಆಯಾಳ ಸೋಮನಾಥ ಇದ್ದಿತ್ತಿಲ್ಲ ಆ ಲಿಂಗು ಆ ಎಳೆ ಏನಿತ್ತು ಅಂದ್ರೆ ಆ ಎಳಾಗ ಆ ಕೊಲ್ಲಿಪಾಕಿ ಮಠ ಜೈನದ ವಿಷ್ಣು ಮಂದಿರ ಇತ್ತು ಶ್ರೀಮನ್ನಾರಾಯಣನ ವಿಷ್ಣುನ ಮಂದಿರ ಇತ್ತು ಆ ಕಾಲಕ್ಕೆ ಶಾಂತ ಮುತ್ತಯ್ಯ ಜಂಗಲದೊಳಗ ಕುರಿ ಕಾಯ್ತಿದ್ದ ಆ ಕುರಿ ಕಾಯ್ಕೋತ್ ತನ್ನ ಹೆಂಡತಿ ಬಾಣ್ತನ ಬಂದ ಪ್ರಸಂಗದೊಳಗ ಇನ್ನು ಏನು ಮಾಡೋದು ಹೇಳಿ ಜಂಗಲದೊಳಗೆ ಬಾಣ್ತನ ಹ್ಯಾಂಗ ಮಾಡಿ ತಿಳ್ಕೊಂಡು ಗುಡಿಯಿಂದ ಅವಾರ ಗುಡಿಯಿಂದ ಕೂತಿದ್ದ ಹೆಂಡತಿ ಎತ್ಕೊಂಡು ತಂದು ಗುಡಿ ಒಳಗಿಟ್ಟ ಗುಡಿಯ ಒಳಗಿಟ್ಟ ಅನ್ನೋದ್ರಾಗ ಬಾಣ್ತನ ಆಯ್ತು ಅಲ್ಲಿದಿಂದ ಪುನಃ ಅಲ್ಲಿದಿಂದ ಎಲ್ಲ ತೊಳೆದು ಬೆಳೆದು ತನ್ನ ವ್ಯವಸ್ಥೆ ಮಾಡಿಕೊಂಡು ಸತಿಪತಿ ಆ ಕೊಲ್ಲಿಪಾಕಿ ನಾಡು ಬಿಟ್ಟು ಎಲ್ಲಿಗೆ ಬಂದರು ಅಂದ್ರೆ ಕೊಲ್ಲಿಪಾಕಿ ನಾಡು ತಿರುಕೋತು ಎಲ್ಲಿ ಇಂಡಿಗೆ ಬಂದು ಇಂಡಿ ಊರ ಕುರಿ ತರುವುದಕ್ಕಾಗಿ ಒಂದು ಬನ್ನಿಗೆ 1000 ಹಿಂಡು ತರುವುದಕ್ಕಾಗಿ ಅಲ್ಲಿ ಶಾಲಿಂಗೇಶ್ವರ ಪಾದ ಇಟ್ಟುದಕ್ಕಾಗಿ ಅಲ್ಲಿ ಶಾತಲಿಂಗೇಶ್ವರ ಹುಟ್ಟಿ ಅಲ್ಲಿ ಏನದ ಹಿಂಡು ತರುವುದಕ್ಕಾಗಿ ಹಿಂಡಿ ಅಂತ ಹೆಸರಿಟ್ಟು ಅಲ್ಲಿದಿಂದ ಆ ಸತ್ಯ ಶರಣ ತನ್ನ ಸತಿ ಮಾದೇವಿನ ಮತ್ತು ಮಗುವಿನ ಕರ್ಕೊಂಡು ಎಲ್ಲಿಗೆ ಹೋದ ಅಂದ್ರೆ ಸಾಂಗ್ಲಿ ಜಿಲ್ಲಾ ಜತ್ತಿ ತಾಲೂಕಾ ಇಸ್ಲಾಂಪುರ ರಾಯಭಾಗದ ಕಡೆ ಹೋಗಿ ಇಸ್ಲಾಂಪುರ ಭಾಗದೊಳಗೆ ಹೋಗಿ ಅಲ್ಲಿ ನಿಂತಿದ್ದ ಆ ಕತಿ ಇರಲಿ ಅದೆಲ್ಲ ಹೇಳ್ಕೊತ ಹೋಗೋದಾಗ್ತದೆ. ಈಗ ನಾನು ಏನು ಹೇಳಬೇಕಾಗ್ಯದ ಇದೆ ಅಂದ್ರೆ ನಮ್ಮಪ್ಪ ಭೀಮಣ್ಣ ಮುತ್ಯ ಏನು ಪವಾಡ ಮಾಡ್ಯಾರ ಈ ಜಗತ್ತಿನೊಳಗ
ಅಂತ ಪವಾಡಗಳು ಒಂದೊಂದು 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 ಎಳಿ ಎಳಿ ಬಿಡಿಸಬೇಕಾಗಿದ್ರೆ ಇವತ್ತಿನ ಹಗಲು ಸಾರಂಗಿಲ್ಲ, ನನಗೆ ರಾತ್ರಿನೂ ಸಾರಂಗಿಲ್ಲ. ಆದರೆ ನನಗೆ ಎಲ್ಲಿ ತನಕ ಟೈಮ್ ಸಾಧಿಸ್ತದೆ ಅಲ್ಲಿ ತನಕ ಅವನ ಪವಾಡಗಳು ಹೇಳ್ತೀನಿ. ಅವನ ಪವಾಡಗಳು ಕೇಳಿದವರ ನರನಾಡಿಯೊಳಗಿದ್ದಂಥ ದೋಷ, ನೀವು ವರ್ಷದ ತನಕ ಮಾಡಿದಂಥ ಕರ್ಮಗಳು, ಅನೇಕ ಕಣ್ಣಿಲ್ಲ ಕುರುಡರಾಗಿ ಅನೇಕ ತುಳಿದು ಇರುವಿ ನಾಯಿ ಏನೋ ಯಾವ ಕರೆ ಹೊಡೆದು ಏನರೆ ಅಂದು ದೋಷಗಳು ನಿಮ್ಮಲ್ಲಿ ಏನು ತಟ್ಟಿರ್ತವೆ ಅಂಥ ದೋಷಗಳು ಅವನ ಪವಾಡ ಕೇಳಿದರೆ ಅವನು ನಿಮ್ಮಲ್ಲಿ ನರನಾಡಿಯೊಳಗಿದ್ದಂಥ ಪಾಪ ಕರ್ಮಗಳ ದೋಷಗಳೆಲ್ಲ ನೀವು ಕಾಣಲಾರದೆ ಮಾಡಿದಂಥ ದೋಷಗಳು ಕಾಣಲಾರದೆ ಮಾಯ ಆಗಿ ಹೋಗ್ತಾವತ್ತು. ನಾನು ಕೈ ಹತ್ತಿ ಆ ಮುಚ್ಚಲ ಅದಕ್ಕೆ ಶಾಂತ ರೀತಿಯಿಂದ ನೀವು ಎಷ್ಟು ಕೇಳ್ತೀರಿ, ಅವನ ಪವಾಡದ ವಿಷಯ ನಿಮ್ಮ ತಲೆಯೊಳಗೆ ಎಷ್ಟು ಬರ್ತದ ಅಷ್ಟು ತಲೆಯೊಳಗೆ ಇಟ್ಟುಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನರೇ ಸಂಕಲ್ಪ ಆ ಮುತ್ತನ ಮೇಲೆ ಮಾಡಿ ನೀವು ಇಲ್ಲಿದ್ದರು. ಆದರೆ ಮುಂದಿನ ವರ್ಷಿನ ಮುತ್ತನ ಜಾತ್ರೆಗೆ ಬರಟಿಗೆ ನೀವು ಮಾಡಿದಂಥ ಸಂಕಲ್ಪ ಅದು ಶುದ್ಧ ಆಗಲಿಲ್ಲ ಅಂದರೆ ನಾನು ಇಲ್ಲಿ ಹಾಡ್ಕಿನೇ ಮಾಡುವುದಿಲ್ಲ. ಅಂತ ಸತ್ಯವಂತ ಪವಾಡ ಪುರುಷ ಆಗಿ ಹೋಗ್ಯಾರ. ಅವರಿಗೆ ಒಂದೊಂದು ವಿಷಯ ಅವರಿಗೆ ಈಗಾಗಲೇ ನಮ್ಮ ಹಳೆಯ ಮೋಕ್ಷದ ಮಾಸ್ತರ ಮತ್ತು ನಮ್ಮ ಹಳೆಯ ಮಗ ಮೊಮ್ಮಗ ಶ್ರೀಶೈಲ ಮಾಸ್ತರ ಈಗಾಗಲೇ ಹೇಳ್ಯಾರ. ಮತ್ತು ಈಗಾಗಲೇ ನಮ್ಮ ಹುಡುಗರು ಅವ್ರವ್ರಿಗೆ ಕೆಟ್ಟವ್ರಿಗೆ ಗುರ್ತದ ಅವ್ರು ಹೇಳ್ಯಾರ. ನಮಗ ಇಲ್ಲಿ ಒಂದು ಇಲ್ಲಿದೆ ಆದಂಥದ್ದು ಒಂದು ಪವಾಡ ಮುತ್ಯ ಅಂತ ಏನಾಗಿತ್ತು ಅಂದ್ರೆ, ನಮ್ಮ ಮುತ್ಯ ಅವರು 2 ಮಕ್ಕಳ ಲಗ್ನ ಮಾಡಿದ್ರು, ಮಕ್ಕಳು ಹಡಿದಿರು. ದ್ಯಾವಪ್ಪ ಮತ್ತು ಮಾಳಪ್ಪ ಇವರಿಬ್ಬರು ಗಂಡಸ ಮಕ್ಕಳನ್ನ ಜೋಪಾನ ಮಾಡಬೇಕಾಗಿದ್ರೆ ಬೆನ್ನಿಗೆ ಬ್ಯಾತಾಳ ಹುಣ್ಣ 6 ವರ್ಷಿನ ಮಾಳಪ್ಪ 4 ವರ್ಷಿನ ದ್ಯಾವಪ್ಪಗೆ ಬಗಲಾಗಿ ಎತ್ಕೊಂಡು ಸೊಂಟಿಗೆ ಉಡಿ ಕಟ್ಕೊಂಡು ಹೆಂಡತಿ ಇಲ್ಲದೆ ಸಂಸಾರದೊಳಗೆ ಅವ್ರು ಕೂರಿಗೆ ಸಾಗ ಮಾಡ್ಯಾರ. ಹೊಲ್ದಾಗ ಬೆನ್ನಿಗೆ ಬ್ಯಾತಾಳ ಹುಣ್ಣ ಕರಿಮಂತ, ಬೆನ್ನಿಗೆ ಬ್ಯಾತಾಳ ಹುಣ್ಣ ಹೆಗಲಿ ಮ್ಯಾಗ ಮಾಳಪ್ಪ ಬಗಲಾಗ ದ್ಯಾವಪ್ಪ ಅವ್ರು ಕೂರಿಗೆ ಸಾಗ ಮಾಡಿ ಅಂತ ಸಂಸಾರ ಪ್ರಪಂಚ ದಂಡಿಗೆ ತಂದಾರ ಅಂದ್ರೆ ಅವ್ರಿಗೆ ಎಂತ ಅವ್ರದ ಅಂತಃಕರಣ ಇತ್ತು ಅಂದ್ರೆ, ವಾಕ್ಯ ಸುಳ್ಳು ಅಂದ್ರೆ ಮೇಕ ಮುಂಗಲಿ ಗೂಟ ಅಂದ ಬಬಲಾದಿ ಸದಾಶಿವ ಮುತ್ಯ. ಬಬಲಾದಿ ಸದಾಶಿವನ ಮುತ್ಯ ವಾಕ್ಯ ಸುಳ್ಳು ಅಂದ್ರೆ ಅವನ ವಾಕ್ಯ, ಬಬಲಾದಿ ಮುತ್ಯನ ವಾಕ್ಯ ಸುಳ್ಳು ಅಂದ್ರೆ ಮೇಕ ಮುಂಗಲಿ ಗೂಟ ಅಂದನ ಸುಳ್ಳು. ಅಂತ ಮುತ್ಯನ ಆಶೀರ್ವಾದ ನಮ್ಮ ಗುರು ಭೀಮನ ಮುತ್ಯಗಾಗಿ ಆಗಿ ಅವ್ರ ಮುಂದೆ ಈ ಪ್ರಪಂಚ ಇವರಿಬ್ರು ಅಣ್ಣ ತಮ್ಮರು ಪ್ರಪಂಚ ತಿಳ್ಕೊಂಡ್ರು. ಯಾವಾಗಲೂ ಉಂಡು ಊಟ ಹೇಳ್ಯಾನ, ಕಂಡ ಕನಸು ಹೇಳ್ಯಾನ, ಕೈಲಾಸ ಸುದ್ದಿ ಹೇಳ್ಯಾನ, ಮುಂದಿನ ಸುದ್ದಿ ಹೇಳ್ಯಾನ ನಮ್ಮ ಭೀಮನ ಮುತ್ಯ. ಆ ಮುಂದಿನ ಸುದ್ದಿ ತಿಳ್ಕೊಂಡು ವಿಚಾರ ಮಾಡ್ಕೋತು, ಭಕ್ತನ ಉದ್ಧಾರ ಮಾಡ್ಕೋತು, ಸಂಕಲ್ಪ ಮಾಡ್ಕೋತು ಕ್ಯಾತನಿಕೇರಿ ಮಡ್ಯಾಗ ಒಂದು ಪ್ರಸಂಗದ ವೇಳೆ ಗಳಿತಿದ್ದ. ಅಂತ ಎಳೆಯಾಗ ಜಾವಳಿಗೆ ಊರಾಗ ಬಾರ ವರ್ಷ ಪಡ ಬಿದ್ದ ಮ್ಯಾಗ ಶಿವಶಂಕರ ಟಿಕೆಟ್ ಮಾಸ್ತರ್ ಮನೆಯವ್ರಿಗೆ ಹೆಣ್ಮಕ್ಳಿಗೆ ಗಾಳಿ ಆಗಿತ್ತು. ನಮ್ಮ ಮುತ್ಯ ಏನು ಮಾಡಿದ 36 ಎಕರೆ ಜಮೀನಿತ್ತು. ನಮ್ಮ ಮುತ್ಯಂದ ಕ್ಯಾತನಕೆರೆಯಾಗ 35 ಎಕರೆ ಜಮೀನದ ಸುತ್ತಮುತ್ತ ಸೀಮೆಗೆ ಮಂತ್ರ ಹಾಕಿದ್ದ ಜಗಮಂತ್ರ. 35 ಎಕರೆ ಜಮೀನದೊಳಗೆ ಯಾವರೇ ಗಾಳಿ